ಎಸ್ ಶಿಕ್ಷೆಯನ್ನು ಅಮಾನತುಗೊಳಿಸಿ ಜಾಮೀನು ಮಂಜೂರಾಗಿದೆ ವಿನಯ್ ಕುಲಕರ್ಣಿ ಅವರಿಗೆ. ಇನ್ನು ದೋಷಿ ತೀರ್ಪಿಗೂ ಕೂಡ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿರೋದು. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಜೂನ್ 15, 2016ರಂದು ಬೆಳಗ್ಗೆ ಧಾರವಾಡದ ಸಪ್ತಾಪುರದ ಜಿಮ್ ಒಂದರಲ್ಲಿ ಯೋಗೇಶ್ ಗೌಡ ಅವರನ್ನು ಕೊಲೆ ಮಾಡಲಾಗಿತ್ತು. ಬಟ್ ಸ್ಥಳೀಯ ಪೊಲೀಸರ ದೋಷಾರೋಪಣೆ ಏನಿದೆ ಅದರಲ್ಲಿ ಒಂದು ಜಮೀನು ವಿವಾದ ಇತ್ತು. ರಿಯಲ್ ಎಸ್ಟೇಟ್ ವ್ಯವಹಾರ ವೈಷಮ್ಯಕ್ಕೆ ನಡೆದಂತಹ ಕೊಲೆ ಅಂತ ಬಿಂಬಿಸಿದ್ರು. ಬಟ್ ಪ್ರಕರಣ ಬಿಜೆಪಿ ಸರ್ಕಾರ ಬಂದಾಗ ಸಿಬಿಐಗೆ ಹಸ್ತಾಂತರ ಆಗಿತ್ತು. ಸಿಬಿಐ ಚಾರ್ಜ್ ಶೀಟ್ ಮತ್ತು ವಿನಯ್ ಕುಲಕರ್ಣಿ ಪಾತ್ರವನ್ನು ಅದರಲ್ಲಿ ಗುರುತಿಸಲಾಗಿತ್ತು. A15 ಮುಖ್ಯ ಸಂಚುಕೋರ ಅಂತ ವಿನಯ್ ಕುಲಕರ್ಣಿ ಅವರನ್ನು ಅದರಲ್ಲಿ ನಮೂದು ಮಾಡಲಾಗಿತ್ತು. ಸೊ ಸಾಕ್ಷಿನಾಶ ಮತ್ತು ನಕಲಿ ಆರೋಪಿಗಳು ಅದರಲ್ಲಿ ಇದ್ರಂತ ಸಿಬಿಐ ಕೂಡ ಪತ್ತೆಯನ್ನು ಹಚ್ಚಿತ್ತು. ಸೊ ಎಲ್ಲ ಈ ದೋಷಾರೋಪ ಪಟ್ಟಿಗಳು ಸಲ್ಲಿಕೆ ಆದಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯ ಏಪ್ರಿಲ್ 15ರಂದು ದೋಷಿ ಅಂತ ತೀರ್ಪನ್ನು ನೀಡಿತ್ತು. ಇನ್ನು ಏಪ್ರಿಲ್ 17ರಂದು ಇವರಿಗೆ ಜೀವಾವಧಿ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಿತ್ತು. ಸೊ ಆ ಜನಪ್ರತಿನಿಧಿಗಳ ನ್ಯಾಯಾಲಯ ಏನಿದೆ 2 ವರ್ಷ ಮೇಲೆ ಒಂದು ಕಠಿಣ ಶಿಕ್ಷೆಯನ್ನು ನೀಡಿರೋದಕ್ಕೆ ಕಾನೂನಿನ ಪ್ರಕಾರ ಅವರ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬಂದಿತ್ತು. ಸೊ ಇದೀಗ ಶಾಸಕ ಸ್ಥಾನಕ್ಕೂ ಕೂಡ ಮತ್ತೆ ಮರುಜೀವ ಬಂದಿರೋದು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಬಿಐ ಸಲ್ಲಿಸಿದಂತಹ ಸಾಕ್ಷ್ಯಾಧಾರಗಳೇನಿದ್ದಾವೆ, ಫೋನ್ ಕರೆಗಳ ದಾಖಲೆಗಳು ಮತ್ತು ಹಣಕಾಸಿನ ವಹಿವಾಟುಗಳನ್ನು ಪರಿಶೀಲಿಸಿ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಮಂದಿಯನ್ನ ಯೋಗೇಶ್ ಗೌಡ ಕೊಲೆಯಲ್ಲಿ ಅಪರಾಧಿಗಳು ಅಂತ ಪರಿಗಣಿಸಿ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು. ಆ ಒಂದು ಶಿಕ್ಷೆಗೆ ಮೇಲ್ಮನವಿಯನ್ನ ವಿನಯ್ ಕುಲಕರ್ಣಿ ಅವರು ಸಲ್ಲಿಕೆ ಮಾಡಿದ್ರು. ಇವತ್ತು ಹೈಕೋರ್ಟ್ ಅವರ ಮೇಲ್ಮನವಿಯನ್ನ ಪುರಸ್ಕರಿಸಿದೆ. ಆ ಶಿಕ್ಷೆಗೆ ತಡೆಯಾಜ್ಞೆಯನ್ನ ನೀಡಿ ಜೊತೆಗೆ ಜಾಮೀನನ್ನು ಕೂಡ ಮಂಜೂರು ಮಾಡಿದೆ. ಸೊ ಅನರ್ಹವಾಗಿದ್ದಂತಹ ಶಾಸಕ ಸ್ಥಾನಕ್ಕೂ ಕೂಡ ಇವತ್ತು ಮರುಜೀವ ಬಂದಂತಿದೆ. ಇನ್ನು ನಮ್ಮ ಜೊತೆ ಮಾತನಾಡೋ